ಕಿಡ್ನಿ ಕಲ್ಲಿಗೆ ಈ ಒಂದು ರಸ ತುಂಬ ಇಂಪಾರ್ಟೆಂಟು. ಈ ರಸ ನೀವು ಮಾಡಿದ್ರೆ ಒಂದೇ ದಿನದಲ್ಲಿ ನಿಮ್ಮ ಕಿಡ್ನಿ ಕಲ್ಲುಗಳೆಲ್ಲ ಯೂರಿನಲ್ಲಿ ವಾಶವೇ ಆಗೋಗ್ತವೆ. ದೊಡ್ಡ ದೊಡ್ಡ ಕಲ್ಲುಗಳಿಗೆ ನನಗೆ ಗೊತ್ತಿಲ್ಲ, ಆದರೆ ದೊಡ್ಡ ಕಲ್ಲುಗಳು ಸಣ್ಣ ಕಲ್ಲುಗಳಾಗಿ ಪೀಸ್ ಆಗ್ಬೋದೋ ಏನೋ. ನಿಮಗೇನಾದರೂ ಯೂರಿನ್ ಪ್ರಾಬ್ಲಮ್ ಇದ್ದರೆ, ಆ ಒಂದು ಯೂರಿನ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಹೀಗೆ ಮಾಡ್ಬೋದು. ಕಿಡ್ನಿನಲ್ಲಿ ಬರುವಂತಹ ಪ್ರಾಬ್ಲಮ್ಗಳು ಒಂದು ಯೂರಿನ್ನ ಕಟ್ಕೊಳ್ಳುತ್ತೆ. ಅಂತಹ ಪ್ರಾಬ್ಲಮ್ಗಳು ಅದು ಕಲ್ಲುಗಳಾಗಿ ಕ್ರಿಸ್ಟಲ್ ಏನಿರುತ್ತೋ ಕ್ರಿಸ್ಟಲ್ಗಳಾಗ್ಬಿಟ್ಟಿರುತ್ತೆ. ಈಗ ಹೊಟ್ಟೆನಲ್ಲಿ ಕಿಡ್ನಿನಲ್ಲಿ ಹೀಗಾದಾಗ ನಮ್ಗನ್ಸೋದೇನು, ಡಾಕ್ಟರ್ ಹತ್ರ ಹೋಗಿ ಫಸ್ಟು ಈ ಕಿಡ್ನಿ ಕಲ್ಲುಗಳನ್ನ ತೆಗ್ಸೋಣ ಅಂತ. ಅದು ತುಂಬ ಪೇನ್ಫುಲ್ಲಾಗಿರುತ್ತೆ. ಎಲ್ಲ ಅಂದ್ಕೊತಾರೆ ಈಸಿಯಾಗಿ ಕಲ್ಲುಗಳನ್ನ ತೆಗೆಸ್ಬಿಡ್ಬೋದು ಅಂತ. ಇಲ್ಲ, ಅದು ಪೇನ್ಫುಲ್ಲಾಗಿರುತ್ತೆ. ಮಕ್ಕಳಿಗೇನಾದರೂ ಹೀಗೆ ಯೂರಿನ್ ಪ್ರಾಬ್ಲಮ್ ಆಗ್ತಿದ್ರೆ, ಇಲ್ಲ ನಿಮಗೇನಾದರೂ ಆಗ್ತಿದ್ರೆ ಫಸ್ಟ್ ಇದನ್ನು ಟ್ರೈ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಳೆ ದಿಂಡು ತುಂಬ ಇಂಪಾರ್ಟೆಂಟು. ಎಷ್ಟೋ ಜನ ಈ ಬಾಳೆಹಣ್ಣು ದಿಂಡನ್ನು ತಮ್ಮ ರೆಗ್ಯುಲರ್ ಫುಡ್ಡಾಗಿ ತಗೊಳ್ಳೋದಿಲ್ಲ. ತರಕಾರಿಗಳು ಹೇಗೆ ತೊಗೊಂಬರ್ತಾರೋ ಹಾಗೆ ಈ ಬಾಳೆಹಣ್ಣು ದಿಂಡನ್ನು ನೀವು ತೊಗೊಬರಬೇಕು. ಇದೊಂದು ಬಾಳೆಹಣ್ಣಿನ ಮರದ ಸ್ಟೆಮ್ಮು. ಇದು ನಿಮಗೆ 10 ರೂಪಾಯಿಗೆ 15 ರೂಪಾಯಿಗೆ ಮೋರ್ ಶಾಪಲ್ಲಿ ಸಿಕ್ಬಿಡುತ್ತೆ, ಇಲ್ಲ ಬಿಗ್ ಮಾರ್ಕೆಟಲ್ಲಿ ಸಿಗುತ್ತೆ. ಅಲ್ಲೆಲ್ಲ ಅಂದರೂ 15 ರೂಪಾಯಿ ತೊಗೊಳ್ಳಿ. ನಾರ್ಮಲ್ ತರಕಾರಿ ಅಂಗಡಿನಲ್ಲಿ ನಾನು ತೊಗೊಂಬರೋದು 10 ರೂಪಾಯಿಗೆ. ಇದನ್ನು ಹೀಗೆ ಸುತ್ತ ಇರುವಂತಹ ಏನೇನು ನಾರಿರುತ್ತೋ ಅದನ್ನೆಲ್ಲ ವೇಸ್ಟ್ ತೆಗಿಬೇಕು. ಅದನ್ನು ಹೀಗೆ ಚಾಕುನಲ್ಲಿ ಕಟ್ ಮಾಡಿ ತೆಗಿಬೇಕಾಗತ್ತೆ. ಸೆಂಟ್ರಲ್ ಏನಿರುತ್ತೋ ಅದೇ ನಮಗೆ ತುಂಬ ಉಪಯೋಗ. ಈಗ ಕೇಳಿ, ಕಿಡ್ನಿ ಅಂದರೆ ಬರೀ ಕಿಡ್ನಿ ಕಲ್ಲುಗಳ ಪ್ರಾಬ್ಲಮ್ಮಾ? ಅಲ್ಲ, ಅದರ ಜೊತೆಗೆ ಈ ಕಿಡ್ನಿ ದೊಡ್ಡದಾದರೆ ಬಲ್ಜ್ ಆಗುತ್ತೆ ಅಂತಾರೆ. ಆದಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ, ಯಾಕೆಂದರೆ ಕಿಡ್ನಿ ದೊಡ್ಡದಾದ್ರೂ ಕಿಡ್ನಿ ಪ್ರಾಬ್ಲಮ್ಮೇ. ಆದರೆ ಕಿಡ್ನಿ ಫೇಲ್ಯೂರ್ ಆಗೋವಂಥ ಪ್ರಾಬ್ಲಮ್ ಅಲ್ಲ. ನಿಮ್ಮ ಕಿಡ್ನಿ ಏನಾದರೂ ನಾರ್ಮಲ್ ಸೈಜ್ಗಿಂತ ದೊಡ್ಡದಾಗ್ತಿದೆ ಒಂದು ಕಿಡ್ನಿ ಅಂದರೆ ಅದು ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಒಳಗಡೆ ಕ್ರಿಸ್ಟಲ್ಸು ಏನಿರುತ್ತೋ ಅದು ಫಾರ್ಮ್ ಆಗಿ ಕಲ್ಲುಗಳಾಗ್ತಾ ಹೋಗ್ತವೆ. ಕೆಲವೊಂದು ಸಲ ಕಲ್ಲುಗಳು ಇಲ್ಲದೆ ಹೋದರೂ ಕಿಡ್ನಿ ದೊಡ್ಡದಾಗೋದು ಚಿಕ್ಕದಾಗೋದು ಆಗಾಗುತ್ತೆ. ಚಿಕ್ಕದಾಗಿ ಆಗಿಬಿಟ್ರೆ ನಿಜವಾಗ್ಲೂ ನೋಡಿ, ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು. ಯಾಕಂದರೆ ಅದು ಫೇಲಿಯರ್ ಆಗ್ತಾಯಿದೆ ಅನ್ನೋ ಒಂದು ಸಿಗ್ನಲ್ಲು. ಅಕಸ್ಮಾತ್ ಕಿಡ್ನಿನಲ್ಲಿ ಕಲ್ಲುಗಳಿದೆ ಅಂದರೆ ಯಾವ ಕಿಡ್ನಿ ಫೇಲಿಯರೂ ಇಲ್ಲ, ಕಲ್ಲುಗಳನ್ನ ತೆಗಿಬೋದು. ಆದರೆ ಈಗ ನಾನು ತೋರಿಸ್ತಾ ಇರೋ ಫಸ್ಟ್ ಸ್ಟೆಪ್ ಏನಿದೆಯೋ ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. 1 ವಾರ ಹಾಗೆ ಟೆಸ್ಟ್ ಮಾಡಿ. ಇದನ್ನು 1 ವಾರ ಮಾಡಿ ನೀವು ಹೋಗಿ ತೋರಿಸಿ, ಇಲ್ಲ ಒಂದೇ ದಿನಕ್ಕೂ ಇದು ವರ್ಕ್ ಆಗುತ್ತೆ. ಒಂದು 30 ವರ್ಷದವರೆಗೂ ಎಲ್ಲರಿಗೂ ಇದು ವರ್ಕ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಕಷ್ಟ. ಶುಗರು BP ಇರೋರಿಗೆ ಏನಾದರೂ ಕಿಡ್ನಿ ಕಲ್ಲುಗಳೇನಾದರೂ ಸಿಕ್ಕಾಕೊಂಡ್ರೆ ಅಬ್ಬಾ ತುಂಬ ನೋವು, ತುಂಬ ಅನುಭವಿಸ್ತಾರೆ. ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಕಿಡ್ನಿ ಬಲ್ಜ್ ಆಗ್ತಿದ್ರೆ, ಇಲ್ಲ ಕಿಡ್ನಿ ಕಲ್ಲುಗಳಿದ್ರೆ ಇದನ್ನು ಮಾಡ್ಕೊಳ್ಳಿ. ಕಿಡ್ನಿ ಚಿಕ್ಕದಾಗ್ತಿದೆ ಅಂದರೆ ತುಂಬ ಸೀರಿಯಸ್ ಪ್ರಾಬ್ಲಮ್. ಈಗಲೇ ಹೇಳಿದ್ದೀನಿ. ಈ ಬಾಳೆಹಣ್ಣು ದಿಂಡನ್ನು ಚೆನ್ನಾಗಿ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಈ ಒಂದು ಬಾಳೆಹಣ್ಣು ದಿಂಡು 5-6 ದಿವಸ ಬರುತ್ತೆ ನೋಡಿ ನಿಮ್ಗೆ ಈ ಕಷಾಯ ಮಾಡ್ಕೊಳ್ಳೋಕ್ಕೆ. ಕಷಾಯ ಅಂದರೆ ಏನು, ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದು. ಆದರೆ ನಾನು ಹೇಳ್ತಾ ಇರೋ ಕಷಾಯ ಕುದಿಸೋವಂಥ ಕಷಾಯ ಅಲ್ಲ. ಈ ಪೀಸ್ಗಳನ್ನ ತಗೊಂಡು ಮಿಕ್ಸಿಗೆ ಹಾಕಿ ಈ ಲೋಟದಲ್ಲಿ ಹೇಗೆ ತಕ್ಕೊಟ್ಟಿದ್ದೀನೋ ತೋರಿಸ್ತಿದ್ದೀನೋ ಅದೇ ಥರ ಇರಬೇಕು. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವಾಗಲೂ ತಿಂದಿರಾನೇ ನೀವು ಕುಡಿಬೇಕು. ಗಂಟ್ಲು ಮುಚ್ಕೊಂಡು ಕುಡಿತೀರೋ, ಮೂಗು ಮುಚ್ಕೊಂಡು ಕುಡಿತೀರೋ, ಇಲ್ಲೋ ಕಣ್ಣು ಮುಚ್ಕೊಂಡು ಕುಡಿತೀರೋ, ಒಟ್ಟಿನಲ್ಲಿ ನೀವು ಇದನ್ನು ಕುಡಿಲೇಬೇಕು. ಇದನ್ನು ಕುಡಿದು ನಿಮಗೆ 1 ದಿವಸದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯೂರಿನ್ಗೇನಾದರೂ ತೊಂದರೆ ಇದ್ದರೆ, ಇಲ್ಲ ನಿಮಗೆ ಕಿಡ್ನಿ ನೋವು ಬರ್ತಿದ್ರೂ ನಿಮಗೆ ಇದು ತುಂಬ ಬೇಗ ರಿಸಾಲ್ವ್ ಆಗುತ್ತೆ. ಟ್ಯಾಬ್ಲೆಟ್ಸ್ಗಳಿಗಿಂತ ಬೇಗ ರಿಸಾಲ್ವ್ ಆಗುತ್ತೆ.
ಟ್ಯಾಬ್ಲೆಟ್ಸ್ ಎಲ್ಲ ಆದರೂ ಪೇಯ್ನ್ ಕಿಲ್ಲರ್, ಪೇಯ್ನ್ ಮಾತ್ರ ಅದು ಕಿಲ್ ಮಾಡುತ್ತೆ ಸ್ವಲ್ಪ ಹೊತ್ತಿಗೆ, ಮತ್ತೆ ಪೇಯ್ನ್ ಬಂದೇ ಬರುತ್ತೆ. ಆದರೆ ಇದು ಹಾಗಲ್ಲ. ಇದನ್ನು ನೀವು ಕಟ್ ಮಾಡಿ ಹಾಗೆ ಪಲ್ಯನೂ ಮಾಡ್ಕೊಂಡು ತಿನ್ಬೋದು. ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇಟ್ಬಿಡಿ. ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸಿದ್ರೆ ಒಳ್ಳೆಯದು. ಎಂಥ ಟೇಸ್ಟ್ ಅಂತೀರಾ. ಇದು ಬೇಳೆ ಸಾರಿಗೂ ಒಳ್ಳೆ ಕಾಂಬಿನೇಷನ್ನು. ಹಾಗೆ ನಿಮ್ಮ ಹೊಟ್ಟೆಯಲ್ಲಿರೋ ಕಿಡ್ನಿ ಕಲ್ಲುಗಳಿಗೂ ವಾಶ್ ಔಟ್ ಮಾಡೋಕ್ಕೆ ಇದಕ್ಕಿಂತ ದೊಡ್ಡ ರಾಮಬಾಣ ಯಾವುದೂ ಇಲ್ಲ ನೋಡಿ. ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದು ಈ ವಿಡಿಯೋನಲ್ಲಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದು, ಇನ್ಫಾರ್ಮೇಷನ್ನು ಒಳ್ಳೆಯದು ಅಂತ ಅನಿಸಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.